ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇ ನೋಡೋಣ ಅಂತ ಹೇಳಿದ್ರೆ ಇಂದಿನ ಜನವರಿ 24ರ ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂಥ ಟಾಪ್ 35 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಈ ಒಂದು ಸೆಷನಲ್ಲಿ ನಾವು ಡಿಸ್ಕಷನ್ ಮಾಡೋಣ, ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಬಿಸಿಲು ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ಹಾಗೆ ಈ ಒಂದು ಸೆಷನಲ್ಲಿ ನಾವು 30 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಹಾಗೆ 5 ಸ್ಟ್ರಾಟಜಿಕ್ ಪ್ರಶ್ನೆಗಳನ್ನ ನೋಡ್ಕೊಳ್ಳೋಣ, ಸರಿನಾ? ಸೊ ಆ್ಯಂಡ್ ದೆನ್ ನೆಕ್ಸ್ಟ್ 2025ರ ಕರೆಂಟ್ ಅಫೇರ್ಸ್ನ ಸಹ ನಾವು ಮಾಡಿದ್ದೀವಿ. ಸೊ ಯಾರು ನೋಡಿಲ್ಲ ಅಲ್ವಾ, ಪ್ಲೀಸ್ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ, ಅದು ಸಹ ನಿಮಗೆ ಖಂಡಿತವಾಗ್ಲೂ ಸಹ ಉಪಯೋಗ ಆಗುತ್ತೆ. ಓಕೆ, ಸೊ ಫಸ್ಟ್ ಕ್ವಶನ್ ಏನಿದೆ ಅಂತಂದರೆ, ಭಾರತೀಯ ಭೂಸೇನೆಯ ವಾರ್ಷಿಕ ಫಿರಂಗಿ ಗುಂಡಿನ ತಾಲೀಮು ತೋಪ್ಚಿ 2026 ಇತ್ತೀಚೆಗೆ ಎಲ್ಲಿ ನಡೆಯಿತು ಅಂತ ಕೇಳಿದ್ದಾನೆ. ಸರ್ನ ಎಲ್ಲಿ ನಡೆದಿದೆ? ಆಪ್ಷನ್ ಎ ಪೋಖ್ರಾನ್, ಆಪ್ಷನ್ ಬಿ ಈ ಒಂದು ದಿಯೋಲಾಲಿ, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ಏನಿದೆ ಅಂದರೆ ಹೈದರಾಬಾದ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಈ ಒಂದು ತೋಪ್ಚಿ ಎಕ್ಸಸೈಸ್ ಇತ್ತೀಚೆಗೆ ಎಲ್ಲಿ ನಡೆದಿದೆ ಅಂತ ಹೇಳೋದಾದರೆ ಆವಾಗಲೂ ಹೇಳಬೇಕಾಗುತ್ತೆ ಸರ್ ಯಾವುದು ಅಂದರೆ ಸರಿ ಈ ಆಪ್ಷನ್ ಬಿ ಮಹಾರಾಷ್ಟ್ರ. ಯಾವುದು? ಈ ಒಂದು ದಿಯೋಲಾಲಿಯಲ್ಲಿ ನಡೆದಿದೆ. ಸರ್ನ ಯಾವುದು? ಈ ಒಂದು ದಿಯೋಲಾಲಿಯಲ್ಲಿ ಕಂಡುಬರುತ್ತೆ. ಈ ಒಂದು ನಾಸಿಕ್ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಸರ್ನ ಈ ಒಂದು ನಾಸಿಕ್ ಜಿಲ್ಲೆಯಲ್ಲಿ ಕಂಡುಬರ್ತಕ್ಕಂಥ ಈ ಒಂದು ದಿಯೋಲಾಲಿಯಲ್ಲಿ ತೋಪ್ಚಿ ಎಕ್ಸಸೈಸ್ ಇತ್ತೀಚೆಗೆ ಈ ಭೂಸೇನೆಯು ನಡೆಸಿದೆ. ಸರ್ನ ಸೊ ಇದು ಗೊತ್ತಿರಲಿ, ಇದು ಸಹ ನಿಮಗೆ ಕೇಳ್ಬೋದು. ದಿಸ್ ಇಸ್ ಅ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಎರಡನೇ ಪ್ರಶ್ನೆ ಏನಿದೆ ಅಂತಂದರೆ, 2026ನೇ ಸಾಲಿನ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಡೆಮೋಕ್ರಸಿ ಆ್ಯಂಡ್ ಎಲೆಕ್ಟ್ರಲ್ ಅಸಿಸ್ಟೆನ್ಸ್ ಇಂಟರ್ನ್ಯಾಷನಲ್ IDEAನ ಅಧ್ಯಕ್ಷತೆಯನ್ನು ಯಾವ ದೇಶ ವಹಿಸಿಕೊಂಡಿದೆ ಅಂತ ಕೇಳಿದ್ದೇನೆ. ಸರ್ನ ಯಾವ ದೇಶ ವಹಿಸಿಕೊಂಡಿದೆ ಸರ್ ಇದನ್ನು? ಯಾರು ಅಂತ ಕೇಳಿದ್ರೆ ಸರ್ ನಮ್ಮ ಭಾರತ ಅಲ್ವಾ? ಹೌದು, ನಮ್ಮ ಭಾರತ. ಹಾಗಾದರೆ ಆ ವ್ಯಕ್ತಿ ಹೆಸರು ಯಾರು? ಜ್ಞಾನೇಶ್ ಕುಮಾರ್ ಅವರು ಅಂತ ಹೇಳ್ತೀವಿ. ಸರ್ ಸೊ ಅದನ್ನು ಸಹ ಗೊತ್ತಿರಲಿ, ಅದು ಸಹ ನಿಮಗೆ ಕೇಳಬಹುದು. ಈ ಒಂದು ಇಂಟರ್ನ್ಯಾಷನಲ್ ಐಡಿಯಾದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ದೇಶ ಯಾವುದು ಅಂತ ಕೇಳಿದ್ರೆ ನಮ್ಮ ಭಾರತ ಅಂತ ಹೇಳ್ತೀವಿ. ಸೊ ಹಾಗಾದರೆ ಈ ಒಂದು ಐಡಿಯಾನ ನಾವು ವಿಸ್ತರಿಸಿ ಬರಿ ಅಂತ ಹೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್ ಏನಿಲ್ಲ, ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಡೆಮೋಕ್ರಸಿ ಆ್ಯಂಡ್ ಎಲೆಕ್ಟ್ರಲ್ ಅಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಸರ್ನ ಏನಂತ ಹೇಳ್ತೀವಿ? ಎಲೆಕ್ಟ್ರಲ್ ಅಸಿಸ್ಟೆನ್ಸ್ ಅಂತ ಹೇಳ್ತೀವಿ, ಡೆಮೋಕ್ರಸಿ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಅಂತ ಹೇಳ್ತೀವಿ. ಸರ್ ಸೊ ಇದು ಗೊತ್ತಿರಬೇಕು, ಅದನ್ನು ಇದು ನಿಮಗೆ ಕೇಳ್ತಾನೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಜೊಮ್ಯಾಟೊ ಮತ್ತು ಬ್ಲಿಂಕೆಟ್ನ ಮಾತೃ ಸಂಸ್ಥೆಯಾದ ಎಟರ್ನಲ್ ಲಿಮಿಟೆಡ್ನ CEO ಆಗಿ ಫೆಬ್ರವರಿಯಿಂದ ದೀಪಿಂದರ್ ಗೋಯಲ್ ಅವರ ಸ್ಥಾನವನ್ನು ಯಾರು ಅಲಂಕರಿಸಲಿದ್ದಾರೆ? ಯಾರು ಸರ್ ಇವರು? ಹೇಳ್ಬೋದಾ ಯಾರು ಸರ್? ಅಲ್ಬಿಂದರ್ ದಿನ್ಸಾ ಅವರು, ಆ್ಯಂಡ್ ದೆನ್ ರಿತೇಶ್ ಅಗರ್ವಾಲ್ ಅವರು, ಭವಿಷ್ ಅಗರ್ವಾಲ್ ಅವರು, ವಿಜಯ್ ಶೇಖರ್ ಶರ್ಮಾ ಅವರು. ಸೊ ಯಾರು? ಈ ಒಂದು ದೀಪೇಂದರ್ ಗೋಯಲ್ ಅವರು. ಇವರು ನೀವು ನೋಡಿರ್ತೀರ ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಇವರು ಆ್ಯಕ್ಟಿವ್ ಇರ್ತಾರೆ. ಯಾರು? ದೀಪೇಂದ್ರ ಗೋಯಲ್ ಅವರು, ಸರಿನಾ? ಸೊ ಇವರು CEO ಆಗಿದ್ರು. ಯಾವುದ್ಯಾವ್ದ್ರದ್ದು ಸರ್? ಈ ಒಂದು ಝೊಮ್ಯಾಟೊ ಆ್ಯಂಡ್ ದೆನ್ ಈ ಒಂದು ಬ್ಲಿಂಕೆಟ್ದು, ಸರಿನಾ? ಸೊ ಎರಡರದ ಒಂದು ಮಾತೃ ಸಂಸ್ಥೆ ಆಗಿರ್ತಕ್ಕಂಥ ಮೀನ್ಸ್ ಇವು ಎರಡರನ್ನ ಸಹ ಹುಟ್ಟಾಕಿರ್ತಕ್ಕಂಥ ಸಂಸ್ಥೆ ಯಾವುದು ಅಂತ ಕೇಳಿದ್ರೆ ಒಂದು ಎಟರ್ನಲ್ ಲಿಮಿಟೆಡ್ ಅಂತ ಹೇಳ್ತೀವಿ. ಸೊ ಈ ಒಂದು ಎಟರ್ನಲ್ ಲಿಮಿಟೆಡ್ನ CEO ಆಗಿ ಯಾರು ನೂತನವಾಗಿ ಆಯ್ಕೆಯಾಗಿದ್ದಾರೆ ಅಂತ ಕೇಳಿದ್ರೆ ಈ ಒಂದು ಅಲ್ಬಿಂದರ್ ದಿನ್ಸಾ ಅವರು ಅಂತ ಹೇಳ್ತೀವಿ. ಸರ್ನ ಯಾರು? ದಿಸ್ ಇಸ್ ದ ಅಲ್ಬಿಂದರ್ ದಿನ್ಸಾ ಅವರು. ಯಾರು? ಈ ಒಂದು ಅಲ್ಬಿಂದರ್ ದಿನ್ಸಾ ಅವರು ಅಂತ ಹೇಳ್ತೀವಿ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಇದು ನಮಗೆ ಕರೆಂಟ್ ಅಫೇರ್ಸ್ ಮೇಲೆ ಕೇಳೋಂಥ ಚಾನ್ಸಸ್ ಇರುತ್ತೆ. ಓಕೆ ಸಮ್ ಸೋಷಿಯಲ್ ಅವೇರ್ನೆಸ್ ಇದೆಯೋ ಇಲ್ವೋ ಇವರಿಗೆ? ಓಕೆ, ದ ಸೋಷಿಯಲಲ್ಲಿ ಇವರು ಸಹ ಬೆರೀತಿದ್ದಾರೋ ಇಲ್ವೋ, ಇಲ್ಲಾಂದರೆ ಪುಸ್ತಕದ ಹುಳ ಮಾತ್ರ ಆಗಿದ್ದಾರೋ ಅಂತ ಕೇಳೋ ಸಲುವಾಗಿ ಸೊ ಈ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾನೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 3 ಬೇರೆ ಬೇರೆ ಗ್ರ್ಯಾಂಡ್ ಸ್ಲ್ಯಾಮ್ ಟೂರ್ನಿಗಳಲ್ಲಿ 100ಕ್ಕೂ ಹೆಚ್ಚು ಪಂದ್ಯಗಳನ್ನು ಗೆದ್ದ ಇತಿಹಾಸದ ಮೊದಲ ಟೆನ್ನಿಸ್ ಆಟಗಾರ ಯಾರು ಅಂತ ಕೇಳಿದ್ದೇನೆ. ಸರಿನಾ? ಸೊ ಮೂರು ಬೇರೆ ಬೇರೆ ಗ್ರ್ಯಾಂಡ್ ಸ್ಲ್ಯಾಮ್ಗಳಲ್ಲಿ, ಸರಿನಾ, 3 ಬೇರೆ ಬೇರೆ ಗ್ರ್ಯಾಂಡ್ ಸ್ಲ್ಯಾಮ್ಗಳಲ್ಲಿ 100ಕ್ಕೂ ಹೆಚ್ಚು ಪಂದ್ಯಗಳನ್ನು ಗೆದ್ದಿರ್ತಕ್ಕಂಥ ಇತಿಹಾಸವನ್ನು ಹೊಂದಿರತಕ್ಕಂಥ ಟೆನ್ನಿಸ್ ಆಟಗಾರ ಯಾರು ಸರ್? ಆ ಒಂದು ಹುಲಿ ಯಾರು ಅಂತ ಕೇಳಿದ್ರೆ ಸರಿ ರೋಜರ್ ಫೆಡರರ್ ಅವರ. ರೋಜರ್ ಫೆಡರರ್ ಅವ್ರನ್ನ ನಾವು ಏನಂತ ಕರಿತೀವಿ ಸರ್? ಕಿಂಗ್ ಆಫ್ ಕ್ಲೇ ಕೋರ್ಟ್ ಅಂತ ಕರಿತೀವಿ. ಸರ್ನ ಯಾರನ್ನ ಕಿಂಗ್ ಆಫ್ ಕ್ಲೇ ಕೋರ್ಟ್ ಅಂತ ಕರಿತೀವಿ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಈ ರೋಜರ್ ಫೆಡರರ್ ಅವರು. ಸರ್ನ ಸೊ ಇವರು ಅತಿ ಹೆಚ್ಚು ಎಲ್ಲಿ ಗೆದ್ದಿದ್ದಾರೆ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್ ಇವರು ಫ್ರಾನ್ಸಲ್ಲಿ, ಓಕೆ, ಈ ಒಂದು ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿಯನ್ನು ಇವರು ಗೆದ್ದಿದ್ದಾರೆ. ಯಾರು? ಈ ಒಂದು ರೋಜರ್ ಫೆಡರರ್ ಅವರು. ಆ್ಯಂಡ್ ದೆನ್ ರಾಫೆಲ್ ನಡಾಲ್ ಅವರು, ಆ್ಯಂಡ್ ದೆನ್ ನೆಕ್ಸ್ಟ್ ಈ ನೊವಾಕ್ ಜೊಕೋವಿಕ್ ಅವರು, ಆ್ಯಂಡ್ ದೆನ್ ಈ ಒಂದು ಕಾರ್ಲೋಸ್ ಅಲ್ಕರಾಜ್ ಅವರು ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಅದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಈ ನೊವಾಕ್ ಜೊಕೋವಿಕ್ ಅಂತ ಹೇಳ್ತೀವಿ. ಸರ್ ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಇದು ಸಹ ನಿಮಗೆ ಕೇಳ್ಬೋದು. ಓಕೆ, ಬಟ್ ಇವಾಗ ನಿಮ್ಗೆ ಗೊತ್ತಿರಲಿ ಈ 3 ಏನಿದಾರಲ್ವ ಟಾಪ್ 3, ಸೊ ಇವರು 3 ಸಹ ಈ ವರ್ಷ ಯಾವುದೇ ಒಂದು ಗ್ರ್ಯಾಂಡ್ ಸ್ಲ್ಯಾಮನ್ನು ಗೆದ್ದಿಲ್ಲ 2025ರಲ್ಲಿ. ಈ 2025ರಲ್ಲಿ ಗೆದ್ದಿರ್ತಕ್ಕಂಥ ಮೀನ್ಸ್ ಈ ಒಂದು ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿಯನ್ನು ಆ್ಯಂಡ್ ದೆನ್ ನೆಕ್ಸ್ಟ್ ಈ USA ಓಪನ್ ಟೆನ್ನಿಸ್ ಟೂರ್ನಿಯನ್ನು ಎರಡನ್ನೂ ಸಹ ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಒಂದು ಕಾರ್ಲೋಸ್ ಅಲ್ಕರಾಜ್ ಅವರು ಅಂತ ಹೇಳ್ತೀವಿ. ಸರ್ ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಇದನ್ನು ಸಹ ನಿಮಗೆ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಜನಸಂದಣಿಯಲ್ಲಿ ಅಪರಾಧಿಗಳನ್ನು ಗುರುತಿಸಲು ಸ್ಮಾರ್ಟ್ ಗ್ಲಾಸಸ್ ಅಭಿವೃದ್ಧಿಪಡಿಸಲು ದೆಹಲಿ ಪೊಲೀಸ್ ಯಾವ ಕಂಪನಿಯೊಂದಿಗೆ ಸಹಯೋಗ ಮಾಡಿಕೊಂಡಿದೆ ಅಂತ ಕೇಳಿದ್ದಾನೆ. ಈ ಒಂದು ಸ್ಮಾರ್ಟ್ ಗ್ಲಾಸಸ್ ಅಭಿವೃದ್ಧಿಪಡಿಸಲು ದೆಹಲಿ ಪೊಲೀಸ್ ಯಾವ ಒಂದು ಕಂಪನಿಯೊಂದಿಗೆ ಸಹಯೋಗ ಮಾಡಿಕೊಂಡಿದೆ ಸರ್? ಯಾವುದು?
ಯಾವುದು ಅಂತಂದರೆ ಸರ್ ದ್ಯಾಟ್ ಈಸ್ ಈ ಅಜ್ನಾ ಲೆನ್ಸ್ ಅಂತ ಹೇಳ್ತೀವಿ ಸರ್. ಯಾವುದು ಈ ಒಂದು ಅಜ್ನಾ ಲೆನ್ಸಸ್ ಅಂತ ಹೇಳ್ತೀವಿ ಸರ್. ಈ ಒಂದು ಅಜ್ನಾ ಲೆನ್ಸಸ್ ಎಂಬ ಒಂದು ಕಂಪನಿಯೊಂದಿಗೆ ದೆಹಲಿ ಪೊಲೀಸ್ ಏನಿದೆಯಲ್ವಾ ಅದು ಸಹಯೋಗ ಮಾಡಿಕೊಂಡಿದೆ. ಯಾಕೆ? ಈ ಒಂದು ಜನಸಂದಣಿಯಲ್ಲಿ ಅಪರಾಧಿಗಳನ್ನು ಗುರುತಿಸಲು. ಓಕೆ, ಇವಾಗ ಕಳ್ತನ ಮಾಡಿ ಅವನೋ ಒಂದು ಓಡಿ ಹೋಗ್ತಿದ್ದಾನೆ, ಅದರಲ್ಲಿ ಮಾರ್ಕೆಟಲ್ಲಿ ಓಡಿಬಿಡ್ತಾನೆ, ಸೊ ಅವ್ನು ಸಿಗೋದಿಲ್ಲ. ಅವಾಗ ದ ಫೇಸ್ ರೆಕಗ್ನೈಸೇಷನ್ ಏನಿದೆಯಲ್ಲ, ಸೊ ಅದನ್ನು ಈಸಿಯಾಗಿ ಗುರುತಿಸೋಕೆ ಅದ ಕ್ಯಾಮ್ರಾಗಳಲ್ಲಿ ಅಂತ ಇವ್ರ ಜೊತೆ ನಾವೆಲ್ಲ ದೆಹಲಿ ಪೊಲೀಸ್ ಏನಿದೆ ಅಲ್ವಾ ಒಪ್ಪಂದ ಮಾಡಿಕೊಂಡಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತವು 2026ನೇ ವರ್ಷವನ್ನು ಯಾವ ದೇಶದೊಂದಿಗೆ ಸಂಸ್ಕೃತಿ ಪ್ರವಾಸೋದ್ಯಮ ಮತ್ತು AI ವರ್ಷವೆಂದು ಆಚರಿಸುವುದಾಗಿ ಘೋಷಿಸಿದೆ ಅಂತ ಕೇಳಿದಾನೆ. ಓಕೆ, ಸೊ ಇದು RRB NTPC ಗ್ರ್ಯಾಜುಯೇಟ್ ಎಕ್ಸಾಮ್ ಕ್ವಶನ್ ಸರ್. ಇದು ಸರ್ ಏನು ಸರ್ ಇದು? ಆ ಗ್ರ್ಯಾಜುಯೇಟ್ ಎಕ್ಸಾಮ್ ನಡೆದಿರೋದು ಜುಲೈಯಲ್ಲಿ, ನೀವು ಹೇಳ್ತಿದ್ದೀರಾ ಅವಾಗ ಎಕ್ಸಾಮಲ್ಲಿ ಕೇಳಿದ್ದಾನೆ. ಬಟ್ ಇದು ಇವಾಗಿದೆಯಲ್ಲ ಸರ್ ಕರೆಂಟ್ ಅಫೇರ್ಸಲ್ಲಿ, ನಿಮ್ಗೆ ಗೊತ್ತಿರಲಿ ಇದನ್ನು 2025ರಲ್ಲೇ ಘೋಷಣೆ ಮಾಡಿದರು, ನಾವು ಈ ದೇಶದ ಜೊತೆ ಮಾಡ್ತೀವಿ ಅಂತ. ಯಾವ ದೇಶದ ಜೊತೆ ಸರ್? ಯಾವ ದೇಶ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸ್ಪೇನ್ ದೇಶ. ಓಕೆ ಸರ್, ಇವಾಗ ಕೇಳಲ್ವಾ? ಇವಾಗಲೂ ಸಹ ಕೇಳ್ತಾರೆ ನಿಮಗೆ. ಓಕೆ, ಬಟ್ ಇದನ್ನು ಆಲ್ರೆಡಿ ಹೋದ ವರ್ಷನೇ ಘೋಷಣೆ ಮಾಡಿರೋದ್ರಿಂದ ಹೋದ ವರ್ಷವೂ ಸಹ ಇದು ಕರೆಂಟ್ ಅಫೇರ್ಸಲ್ಲಿ ಇತ್ತು. ಸೊ ಆದ ಕಾರಣದಿಂದ ಅವಾಗ ಇಂಪಾರ್ಟೆಂಟ್ ಇತ್ತು ಅಂತ ಕೇಳಿದ್ದಾನೆ. ಆ್ಯಂಡ್ ದೆನ್ ಇವಾಗ ಇದು ನಡೀತಾ ಇದೆ, ಮೀನ್ಸ್ ನಡೆಯೋ ವರ್ಷದಲ್ಲಿ ಇದು ಇಂಪಾರ್ಟೆಂಟ್ ಇರಲ್ವಾ? ಸೊ ಅದಕ್ಕೆ ಇಂಪಾರ್ಟೆಂಟ್ ಇರುತ್ತೆ, ನೆನ್ಪಿಟ್ಕೊಳ್ಳಿ ಇದನ್ನು. ಯಾವುದು ಸಾಂಸ್ಕೃತಿಕ ಪ್ರವಾಸೋದ್ಯಮ ಮತ್ತು AI ವರ್ಷವೊಂದು ಯಾವ ಒಂದು ದೇಶದ ಜೊತೆಗೆ ನಾವು ಆಚರಿಸ್ತೀವಿ ಅಂತ ಹೇಳಿದ್ದೀವಿ ಅಂತ ಕೇಳಿದ್ರೆ ಈ ಒಂದು ಸ್ಪೇನ್ ದೇಶದ ಜೊತೆ. ಯಾವ ದೇಶ? ನಮ್ಮ ಭಾರತ ಮತ್ತು ಸ್ಪೇನ್ ದೇಶ ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, CRPFನ ಅರೆ ಸೇನಾಪಡೆಯ DIG ಆಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳಿದ್ದೇನೆ ಸರ್. ಈ ಒಂದು CRPFನ ಒಂದು DIG ಆಗಿ ಯಾರು ನೇಮಕಗೊಂಡಿದ್ದಾರೆ ಸರ್? ಯಾರಿಲ್ಲ ಬಿಡಿ ಸರ್. ಯಾರು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್ ರವಿಶಂಕರ್ ಛವಿ ಅವರು. ಸರ್ ಯಾರು ಅಂತಂದರೆ ಈ ಒಂದು ರವಿಶಂಕರ್ ಛವಿ ಅವರು ಅಂತ ಹೇಳ್ತೀವಿ ಸರ್. ಯಾರು? ಒಂದು ರವಿಶಂಕರ್ ಛವಿ ಅವರು, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಈ ಒಂದು ITBPನ ನೂತನ ಮುಖ್ಯಸ್ಥರು ಯಾರು? ITBP ಯಾರು ಸರ್? ITBPಯ ನೂತನ ಮುಖ್ಯಸ್ಥರು ಸರ್ ಶತ್ರುಜಿತ್ ಸಿಂಗ್ ಅಂತ ಏನೋ ಇರಬಹುದು. ಹೌದಾ? ಹೌದು, ಅವರೇ. ಯಾರು ಅಂದರೆ ಶತ್ರುಜಿತ್ ಸಿಂಗ್ ಅಂತ ಹೇಳ್ತೀವಿ ಸರ್. ಹೆಸರು ನೆನ್ಪಿಟ್ಕೊಳ್ಳಿ, ಇದು ಸಹ ನಿಮಗೆ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯ NIAನ ನೂತನ ಮುಖ್ಯಸ್ಥರು ಯಾರು ಅಂತ ಕೇಳ್ಬೋದು. ಸೊ ಅವರು ಸಹ ರೀಸೆಂಟಾಗಿ ಚೇಂಜ್ ಆಗಿದ್ದಾರೆ. ಯಾರು ಅವರು? ರಾಕೇಶ್ ಅವರು. ಓಕೆ, ಸೊ ಅವ್ರನ್ನ ಸಹ ಗೊತ್ತಿರಲಿ ನಿಮಗೆ, ಯಾವುದು ಸಹ ನಿಮಗೆ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಲೋಕಸಭೆಯ 2026ರ ಬಜೆಟ್ ಅಧಿವೇಶನದಿಂದ ಸಂಸದರ ಹಾಜರಾತಿಗಾಗಿ ಯಾವ ಹೊಸ ವ್ಯವಸ್ಥೆಯನ್ನು ಪರಿಚಯಿಸಲಾಗುವುದು ಅಂತ ಕೇಳಿದ್ದೇನೆ ಸರ್. ಯಾವ ಒಂದು ಹೊಸ ವ್ಯವಸ್ಥೆಯನ್ನು ಪರಿಚಯಿಸಲಾಗುವುದು ಸಂಸದರ ಹಾಜರಾತಿಗಾಗಿ? ಯಾವುದು ಅಂತ ಕೇಳಿದ್ರೆ ಈ ಒಂದು ಡಿಜಿಟಲ್ ಅಟೆಂಡೆನ್ಸ್ ಸಿಸ್ಟಮ್ ಅಂತ ಹೇಳ್ತೀವಿ ಸರ್. ಯಾವುದು? ಒಂದು ಡಿಜಿಟಲ್ ಅಟೆಂಡೆನ್ಸ್ ಸಿಸ್ಟಮ್. ಓಕೆ, ಯಾವುದು? ಡಿಜಿಟಲ್ ಅಟೆಂಡೆನ್ಸ್ ಸಿಸ್ಟಮ್ ಅಂತ ಹೇಳ್ತೇವೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಜಪಾನ್ನ ವಿಶ್ವದ ಅತಿ ದೊಡ್ಡ ಪರಮಾಣು ವಿದ್ಯುತ್ ಸ್ಥಾವರವಾದ ಕಾಶಿವಾಜಾಕಿ ಕರಿವಾದಲ್ಲಿ ರಿಯಾಕ್ಟರ್ನನ್ನು ಪುನರಾರಂಭಿಸಲಾಯಿತು. ಈ ಸ್ಥಾವರ ಎಲ್ಲಿದೆ ಅಂತ ಕೇಳಿದ್ದಾನೆ ಸರ್. ಏನು ಸರ್? ಕ್ವಶನಲ್ಲೇ ಜಪಾನ್ನ ವಿಶ್ವದ ಅತಿ ದೊಡ್ಡ ಅಂತ ಇದೆ, ಸೊ ಆನ್ಸರಲ್ಲಿ ಮತ್ತೆ ಜಪಾನ್ ಅಂತ ಇದೆ. ಸೊ ಜಪಾನೇ ಆಗಬೇಕಲ್ವಾ? ಜಪಾನೇ ಇದೆ. ಓಕೆ, ಬಟ್ ಇದು ಕ್ವಶನ್ ಇಂಪಾರ್ಟೆಂಟ್ ಇದೆ, ಇದನ್ನು ಮರಿಬೇಡಿ. ಅಲ್ಲಿ ಎಕ್ಸಾಕ್ಟ್ ಹೆಸರು ನೆನ್ಪಿಟ್ಕೊಳ್ಳಿ, ಯಾವ ರಿಯಾಕ್ಟರ್ ಅಂತ. ಈ ಒಂದು ಕಾಶಿವಾಜಾಕಿ ಕರಿವಾ ಅಂತ ಹೇಳ್ತೀವಿ ಸರ್. ಯಾವುದು? ಈ ಒಂದು ಕಾಶಿವಾಜಾಕಿ ಕರಿವಾ ಅನ್ನೋದು ರಿಯಾಕ್ಟರ್ ಇದೆ. ಸೊ ಇದು ವಿಶ್ವದ ಅತಿ ದೊಡ್ಡ ಪರಮಾಣು ವಿದ್ಯುತ್ ಸ್ಥಾವರವಾಗಿದೆ. ಓಕೆ, ಸೊ ದಿಸ್ ಇಸ್ ನಿಮಗೆ ಸ್ಟ್ಯಾಟಿಕಲ್ಲೂ ಸಹ ಕೇಳ್ಬೋದು, ಕರೆಂಟ್ ಅಫೇರ್ಸಲ್ಲೂ ಸಹ ಕೇಳ್ಬೋದು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಇನ್ನೊಂದೇನು ಅಂತಂದರೆ ನನ್ನ ಸಲಹೆ, ಇದ್ರ ಬಗ್ಗೆ ಸಂಪೂರ್ಣವಾಗಿ ಒಂದು ಆರ್ಟಿಕಲ್ನ ಓದ್ಕೊಳ್ಳಿ ಸರ್. ಆರ್ಟಿಕಲ್ ಎಲ್ಲಿ ಓದ್ಕೊಳ್ಳೋದು ಏನಿಲ್ಲ, ಈ ಒಂದು ವರ್ಲ್ಡ್ಸ್ ಬಿಗ್ಗೆಸ್ಟ್ ಯಾವುದು ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ಅಂತ ಸರ್ಚ್ ಮಾಡಿ. ಓಕೆ, ಸೊ ಇದು ಬರುತ್ತೆ ನಿಮಗೆ. ಸೊ ಅಲ್ಲಿ ಯಾವುದಾದ್ರೂ ಆರ್ಟಿಕಲ್ ಕೊಟ್ಟಿರ್ತಾನೆ, ಆ ಆರ್ಟಿಕಲ್ ಮೇಲೆ ಕ್ಲಿಕ್ ಮಾಡಿ ಯಾವುದಾದ್ರೂ ಒಂದು ನ್ಯೂಸ್ದವ್ರು ಕೊಟ್ಟಿರ್ತಾರೆ, ಡೆಕ್ಕನ್ ಹೆರಾಲ್ಡೋ, ದ ಹಿಂದೂನೋ, ಇಲ್ಲ ಪ್ರಜಾವಾಣಿಯೋ, ಓಕೆ, ಯಾವುದಾದ್ರೂ ಒಂದು ಕೊಟ್ಟಿರ್ತಾರೆ. ಸೊ ಅಲ್ಲಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ನೋಡ್ಕೊಳ್ಳಿ, ಯಾಕಂದರೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಮೇಲೆ ನಿಮಗೆ ಪ್ರಶ್ನೆಗಳು ಹೇಗಾದರೂ ಕೇಳ್ಬೋದು. ಸೊ ದ್ಯಾಟ್ಸ್ ವೈ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮೊದಲ ಬಾರಿಗೆ ಪತ್ತೆಯಾದ ಬ್ರಾನ್ಸ್ ಬ್ಯಾಟ್ ಎಂಬುದು ಈ ಕೆಳಗಿನ ಯಾವ ಪ್ರಾಣಿಯ ಹೊಸ ತಳಿಯಾಗಿದೆ ಅಂತ ಕೇಳಿದಾನೆ. ಓಕೆ ಸರ್, ಇದು ಬ್ರಾನ್ಸ್ ಬ್ಯಾಟ್ ಅಂದರೆ ಯಾವುದಾಗಿರಬೇಕು ಸರ್? ಅದು ಯಾವುದು ಅಂತ ಕೇಳಿದ್ರೆ ಒಂದು ಬ್ಯಾಟ್ ಆಗಿರಬೇಕಾ? ಇಲ್ಲ, ಈ ಒಂದು ಮುಳ್ಳು ಹಂದಿ ಆಗಿದೆ ಅದು. ಸರ್ ಏನಾಗಿದೆ? ಒಂದು ಮುಳ್ಳು ಹಂದಿ ಆಗಿದೆ ಅಂತ ಹೇಳ್ತೀವಿ. ಈ ಒಂದು ಬ್ರಾನ್ಸ್ ಬ್ಯಾಟ್ ಏನು ಅಂತ ಕೇಳಿದ್ರೆ ಅದು ನಾವು ಹೇಳಬೇಕಾಗುತ್ತೆ ಸರ್, ದ್ಯಾಟ್ ಈಸ್ ಅ ಮುಳ್ಳು ಹಂದಿ. ಏನು ಅಂತ ಹೇಳ್ತೀವಿ? ಈ ಒಂದು ಮುಳ್ಳು ಹಂದಿ ಅಂತ ಹೇಳ್ತೀವಿ. ಏನು? ಈ ಒಂದು ಮುಳ್ಳು ಹಂದಿ, ನೆನ್ಪಿಟ್ಕೊಳ್ಳಿ. ಓಕೆ, ಬ್ರಾನ್ಸ್ ಬ್ಯಾಟ್ ಪತ್ತೆಯಾಗಿದೆ. ಎಲ್ಲಿ ಪತ್ತೆಯಾಗಿದೆ ಸರ್? ಇದು ಜಮ್ಮು ಕಾಶ್ಮೀರದಲ್ಲಿ ಪತ್ತೆಯಾಗಿದೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಟೈಮ್ಸ್ ಹೈಯರ್ ಎಜುಕೇಷನ್ ದಿ ಸಬ್ಜೆಕ್ಟ್ ರ್ಯಾಂಕಿಂಗ್ 2026ರ ಅಗ್ರ 100ರ ಪಟ್ಟಿಯಲ್ಲಿ ಸ್ಥಾನ ಪಡೆದ ಏಕೈಕ ಭಾರತೀಯ ಸಂಸ್ಥೆ ಯಾವುದು ಅಂತ ಕೇಳಿದ್ದೇನೆ ಸರ್. ಯಾವ ಸಂಸ್ಥೆ ಇದರಲ್ಲಿ ಅಗ್ರಸ್ಥಾನದಲ್ಲಿ ಪಡೆದಿದೆ ಸರ್? ಯಾವುದು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗತ್ತೆ ಸರ್, ದ್ಯಾಟ್ ಈಸ್ IISc ಬೆಂಗಳೂರು. ಯಾವುದು? ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು ಅಂತ ಹೇಳ್ತೀವಿ ಸರ್. ಯಾವುದು? ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು. ಓಕೆ, ಸೊ ಇದು ಸಹ ಗೊತ್ತಿರಲಿ, ಇದು ಸಹ ನಿಮಗೆ ಕೇಳ್ಬೋದು. ಇದರ ಮುಖ್ಯಸ್ಥರು ಯಾರಿದ್ದಾರೆ ಸರ್? ಪ್ರಸ್ತುತ ಗೋವಿಂದ ರಂಗರಾಜನ್ ಅವರು ಇದ್ದಾರೆ ಸರ್. ಸೊ ಅದು ಸಹ ನಿಮಗೆ ಗೊತ್ತಿರಬೇಕಾಗುತ್ತೆ, ಯಾಕಂದರೆ ಅವರಿಗೆ ಹೋದ ವರ್ಷ ವಿಜ್ಞಾನ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಕೌಶಲ್ಯ ವ್ಯವಸ್ಥೆಯನ್ನು ಬಲಪಡಿಸಲು ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯವು ಯಾವ ಅಂತಾರಾಷ್ಟ್ರೀಯ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಅಂತ ಕೇಳಿದ್ದೇನೆ ಸರ್. ಯಾವ ಒಂದು ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಸರ್? ಯಾವುದು ಅಂತ ಕೇಳಿದ್ರೆ ಸರ್, ವರ್ಲ್ಡ್ ಎಕನಾಮಿಕ್ ಫೋರಮ್ ಜೊತೆಗೆ ಈ ಒಪ್ಪಂದವನ್ನು ಮಾಡಿಕೊಂಡಿದೆ.
ಯಾವುದ್ರ ಜೊತೆಗೆ ಈ ಒಂದು ವರ್ಲ್ಡ್ ಎಕನಾಮಿಕ್ ಫೋರಮ್ ಅಂತ ಹೇಳ್ತೀವಿ ಸರ್. ಈ ಒಂದು ಕೌಶಲ್ಯ ಹೆಚ್ಚಿಸೋದ್ರ ಸಲುವಾಗಿ ಇಂಪಾರ್ಟೆಂಟ್ ಆಗುತ್ತೆ ಯಾವ ಎಕ್ಸಾಮಲ್ಲಿ ಸರ್, SSC ಎಕ್ಸಾಮಲ್ಲಿ. ಓಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸರ್ಕಾರವು ಇತ್ತೀಚೆಗೆ ಆಯೋಜಿಸಿದ ಸುಜಲ ಗ್ರಾಮದ ಸಂವಾದ ಎಷ್ಟನೇ ಆವೃತ್ತಿ ಇದಾಗಿದೆ ಅಂತ ಕೇಳಿದಾನೆ. ಓಕೆ. ಸೊ ಈ ಒಂದು ಸುಜಲ ಗ್ರಾಮದ ಸಂವಾದ ಎಷ್ಟನೇ ಆವೃತ್ತಿ ಆಗಿದೆ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್, ದ್ಯಾಟ್ ಈಸ್ 3ನೇ ಆವೃತ್ತಿ. ಇದು ಇಂಪಾರ್ಟೆಂಟ್ ಆಗುತ್ತೆ ಸರ್? ಎಂತ ಇಂಪಾರ್ಟೆಂಟ್ ಇಲ್ಲ, ಬಟ್ ನಿಮಗೆ ಜಸ್ಟ್ ಗೊತ್ತಿರಬೇಕು ಇದು ಆವೃತ್ತಿ ಮೀನ್ಸ್ ಇದು ಒಂದು ಈ ಥರದ ಒಂದು ಯೋಜನೆ ಇದೆಯೇ ನಮ್ಮ ಭಾರತದಲ್ಲಿ ಹಾಗೆ ಹೇಗೆ ಅಂತ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತ ಮತ್ತು ಅಮೆರಿಕ ನಡುವಿನ ಡ್ರಗ್ ಪಾಲಿಸಿ ಎಕ್ಸಿಕ್ಯೂಟಿವ್ ವರ್ಕಿಂಗ್ ಗ್ರೂಪ್ನ ಮೊದಲ ಸಭೆ ಎಲ್ಲಿ ನಡೆಯಿತು ಅಂತ ಕೇಳಿದಾನೆ. ಓಕೆ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಯಾಕೆ ಸರ್ ಇಂಪಾರ್ಟೆಂಟ್ ಆಗುತ್ತೆ ಸರ್? ಮೊದಲ ಸಭೆ ಇದೆ ಸರ್ ಇದು. ಓಕೆ. ಸೊ ಮೊದಲ ಸಭೆ ಎಲ್ಲಿ ನಡೆಯಿತು? ಸೊ ಅವಾಗ ನಾವು ಹೇಳಬೇಕಾಗುತ್ತೆ ಸರ್ ಎಲ್ಲಿ ಅಂತ ಕೇಳಿದ್ರೆ ಈ ಒಂದು ವಾಷಿಂಗ್ಟನ್ DC ಯಲ್ಲಿ ನಡೆದಿದೆ. ಎಲ್ಲಿ ಅಂದರೆ ಈ ಒಂದು ವಾಷಿಂಗ್ಟನ್ DC ಅಂತ ಹೇಳ್ತೀವಿ ಸರ್. ಎಲ್ಲಿ ಒಂದು ವಾಷಿಂಗ್ಟನ್ DC. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ 129ನೇ ಜನ್ಮದಿನವನ್ನು ಭಾರತ ಸರ್ಕಾರವು ಯಾವ ಹೆಸರಿನಲ್ಲಿ ಆಚರಿಸಲಾಗುತ್ತದೆ ಅಂತ ಕೇಳಿದ್ದೇನೆ. ಓಕೆ. ಸೊ ಇದನ್ನು ಎಸ್ಟರ್ಡೇ ಆಚರಿಸಿದ್ವಿ ನಾವು. ಏನು ಈ ಒಂದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ 129ನೇ ಜನ್ಮದಿನವನ್ನು ಏನಂತ ಆಚರಣೆ ಮಾಡ್ತೀವಿ ನಾವು? ಏನಂತ ಕೇಳಿದ್ರೆ ಪರಾಕ್ರಮ ದಿವಸ ಅಂತ ಆಚರಣೆ ಮಾಡ್ತೀವಿ. ಓಕೆ. ಏನಂತ? ಪರಾಕ್ರಮ್ ದಿವಸ ಅಂತ ಆಚರಣೆ ಮಾಡ್ತೀವಿ. ಇದು ಸಹ ನಿಮ್ಗೆ ಗೊತ್ತಿರಲಿ. ಓಕೆ. ಬಟ್ ನಿಮಗೆ ಗೊತ್ತಿರಲಿ, ಇವರ ಹುಟ್ಟಿದ ದಿನ ಮಾತ್ರ ನಮ್ಗೆ ಗೊತ್ತಿದೆ. ಆ್ಯಂಡ್ ದೆನ್ ಇವರು ಡೆತ್ ಆಗಿರ್ತಕ್ಕಂತಹ ದಿನ ಏನಿದೆ ಅಲ್ವಾ, ನಮ್ಗೆ ಇನ್ನೂ ಸಹ ಕ್ವಶನ್ ಮಾರ್ಕೇ ಆಗಿದೆ. ಸೋ ಕಾಲ್ಡ್ ದ ರಿಪಬ್ಲಿಕ್ ಡೆಮೋಕ್ರಾಟಿಕ್ ದೇಶ ಹಾಗೆ ಹೀಗೆಲ್ಲ ಸಹ ನಾವು ಹೇಳ್ಕೊಳ್ತೀವಿ. ಬಟ್ ನಮ್ಮ ಒಂದು ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕು ಅಂತ ಅವರು ಪ್ರಾಣನೇ ಕೊಟ್ಟರು ಆ್ಯಂಡ್ ದೆನ್ ಸೈನ್ಯನೇ ಕಟ್ಟಿದ್ರು. ಸೊ ಅವರಿಗೆ ನಾವು ಒಂದು ವ್ಯಾಲ್ಯೂ ಕೊಡ್ತಿಲ್ಲ ಇನ್ನೂ ಸಹ. ಮೀನ್ಸ್ ಅವರಿಗೆ ಏನು ಸಿಗಬೇಕಲ್ವ ಅದನ್ನು ನಾವು ಕೊಟ್ಟೇ ಇಲ್ಲ. ಓಕೆ. ಸೊ ಆ ರೀತಿಯ ಇನ್ನೂ ಸಮ್ ಕುರುಹುಗಳು ಕಂಡುಬರ್ತವೆ ನಮಗೆ. ಇಲ್ಲಿವರೆಗೂ ಸಹ ನಮ್ಗೆ ಗೊತ್ತಿಲ್ಲ. ಓಕೆ. ಇವಾಗಲೂ ಸಹ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿ, ಓಕೆ 1945 ಅವರು ವಿಮಾನ ಅಪಘಾತದಲ್ಲಿ ದುರಂತದಲ್ಲಿ ಅವರು ಮರಣ ಹೊಂದಿದ್ರು ಅಂತ ಇದೆ. ಬಟ್ ಯಾವ ಡೇಟಲ್ಲಿ ಅವತ್ತು ಮರಣ ನಿಜವಾಗ್ಲೂ ಹೊಂದಿದ್ರಾ ಅಥವಾ ಮರಣ ಹೊಂದಿಲ್ವಾ? ಮರಣ ಹೊಂದಿದ್ರೆ ಯಾವ ದಿನಾಂಕದಂದು ಹೊಂದಿದ್ರು ಅಂತ. ಓಕೆ. ಸೊ ಅವರಾಗಿರಲಿ ಆ್ಯಂಡ್ ದೆನ್ ಸಮ್ ಗ್ರೇಟ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗಿರಲಿ, ಸೊ ಬೇರೆ ಗ್ರೇಟ್ ಯಾರ್ಯಾರು ಇದ್ದಾರಲ್ವ ಅವ್ರದ್ದು ಯಾರ್ದೂ ಸಹ ಮರಣದ ದಿನಾಂಕ ನಮ್ಮ ಭಾರತದಲ್ಲಿ ಸಿಗೋದೇ ಇಲ್ಲ ನಿಮಗೆ. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಚೋಳರ ಕಾಲದ ಓಕೆ ಸಮ್ 5 ಒಂದು ಸ್ಟ್ರಾಟಜಿಕ ಪ್ರಶ್ನೆಗಳು ನೋಡ್ಕೊಳ್ಳೋಣ. ಓಕೆ. ಏನು ಒಂದು ಚೋಳರ ಕಾಲದ ಗ್ರಾಮದ ಆಡಳಿತದ ಬಗ್ಗೆ ಉಲ್ಲೇಖಿಸುವ ಪ್ರಸಿದ್ಧ ಶಾಸನ ಯಾವುದು ಅಂತ ಕೇಳಿದ್ದೇನೆ. ಓಕೆ. ಗ್ರಾಮಾಡಳಿತದ ಬಗ್ಗೆ ಉಲ್ಲೇಖಿಸ್ತಕ್ಕಂಥ ಶಾಸನ ಯಾವುದು ಸರ್? ಉತ್ತರ ಮೇರೂರು ಶಾಸನ ಅಂತ ಹೇಳ್ತೀವಿ ಸರ್. ಇದು ಎಲ್ಲಿದೆ ಅಂದರೆ ಉತ್ತರ ಮೇರೂರಲ್ಲಿ ಕಂಡುಬರುತ್ತೆ. ಆ್ಯಂಡ್ ನೆಕ್ಸ್ಟ್, ಕ್ಲೌಡೆಡ್ ಲೆಪರ್ಡ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡುಬರ್ತದೆ ಅಂತ ಕೇಳಿದ್ದೇನೆ ಸರ್. ಎಲ್ಲಿ ಕಂಡುಬರುತ್ತೆ ಸರ್? ಇದು ಕಂಡುಬರೋದು ತ್ರಿಪುರಾದಲ್ಲಿ ಕಂಡುಬರುತ್ತೆ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್, ಪ್ರಸಿದ್ಧ ಹೊಯ್ಸಳೇಶ್ವರ ದೇವಾಲಯ ಯಾವ ರಾಜ್ಯದಲ್ಲಿ ಇದಾವೆ ಸರ್? ಇಲ್ಲೇ ಸರ್ ನಮ್ಮ ಹಾಸನದಲ್ಲಿ ಇದಾವೆ. ಎಲ್ಲಿ? ಒಂದು ಕರ್ನಾಟಕದಲ್ಲಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಡೋಲೋಮೈಟ್ ಎಂಬುದು ಯಾವ ಲೋಹದ ಅದಿರಾಗಿದೆ ಅಂತ ಕೇಳಿದ್ದೇನೆ. ಓಕೆ. ಯಾವುದು ಈ ಒಂದು ಡೋಲೋಮೈಟ್ ಅನ್ನುವುದು ಯಾವ ಒಂದು ಲೋಹದ ಅದಿರಾಗಿದೆ? ಸೊ ಇದು ಬಂದ್ಬಿಟ್ಟು ಈ ಮೆಗ್ನೀಷಿಯಂನ ಅದಿರಾಗಿದೆ ಅಂತ ಹೇಳಬೇಕಾಗಿದೆ ಸರ್. ಯಾವುದರ ಅದಿರಾಗಿದೆ ಅಂದರೆ ಈ ಒಂದು ಮೆಗ್ನೀಷಿಯಂನ ಅದಿರಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಸೋಮ್ ಪ್ರಕಾಶ್ ಎಂಬ ಪತ್ರಿಕೆಯ ಸಂಪಾದಕರು ಯಾರಾಗಿದ್ದರು ಅಂತ ಕೇಳಿದಾನೆ. ಓಕೆ. ಯಾವುದು ಈ ಒಂದು ಸೋಮ್ ಪ್ರಕಾಶ್ ಪತ್ರಿಕೆಯ ಸಂಪಾದಕರು ಯಾರಾಗಿದ್ದರು ಅಂತ? ಯಾರಾಗಿದ್ದರು ಸರ್ ಇವರು? ಯಾರು ಅಂದರೆ ಈ ಒಂದು ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರು ಅಂತ ಹೇಳ್ತೀವಿ ಸರ್. ಯಾರು? ಈ ಒಂದು ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರು ಸೋಮ್ ಪ್ರಕಾಶ್ ಪತ್ರಿಕೆಯ ಸಂಪಾದಕರಾಗಿದ್ದರು. ಆ್ಯಂಡ್ ನೆಕ್ಸ್ಟ್ 21ನೇ ಪ್ರಶ್ನೆ, ಮತ್ತೆ ಕರೆಂಟ್ ಅಫೇರ್ಸ್ಗೆ ಬರೋಣ. ಸಣ್ಣ ಉದ್ಯಮಗಳಿಗೆ ಮೀನ್ಸ್ ಈ ಒಂದು MSME ಸಾಲದ ಹರಿವನ್ನು ಬಲಪಡಿಸಲು ಕೇಂದ್ರ ಸರ್ಕಾರವು ಇತ್ತೀಚೆಗೆ ಸಿಡ್ಬಿಗೆ ಎಷ್ಟು ಕೋಟಿ ರೂಪಾಯಿಗಳ ಬಂಡವಾಳ ಹೂಡಿಕೆಗೆ ಅನುಮೋದನೆ ನೀಡಿದೆ ಅಂತ ಕೇಳಿದ್ದಾರೆ. ಎಷ್ಟು ಕೋಟಿ ಸರ್? ಎಷ್ಟು ಕೋಟಿ ಅಂತ ಕೇಳಿದ್ರೆ ಈ ಒಂದು 5,000 ಕೋಟಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಅಸಂಘಟಿತ ವಲಯದ ಕಾರ್ಮಿಕರಿಗಾಗಿ ಜಾರಿಯಲ್ಲಿರುವ ಅಟಲ್ ಪಿಂಚಣಿ ಯೋಜನೆಯನ್ನು ಯಾವ ವರ್ಷದವರೆಗೆ ವಿಸ್ತರಿಸಲು ನಿರ್ಧರಿಸಲಾಗಿದೆ? ಓಕೆ. ಸೊ ಯಾವ ವರ್ಷದವರೆಗೆ ಇದನ್ನು ವಿಸ್ತರಿಸಲು ನಿರ್ಧರಿಸಲಾಗಿದೆ? ಯಾವ ವರ್ಷ ಅಂತ ಕೇಳಿದ್ರೆ ಸರ್ ಅವಾಗ ನಾವು ಹೇಳಬೇಕಾಗುತ್ತೆ 2030-31ರವರೆಗೆ ಇದನ್ನು ವಿಸ್ತರಿಸಲು ನಿರ್ಧರಿಸಲಾಗಿದೆ. ಯಾವೊಂದು ಯೋಜನೆಯನ್ನು ಸರ್? ಅಟಲ್ ಪಿಂಚಣಿ ಯೋಜನೆ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪಿಂಚಣಿದಾರರಿಗೆ ಡಿಜಿಟಲ್ ಸೇವೆ ಸುಲಭಗೊಳಿಸಲು ಸಂಪನ್ ಪಿಂಚಣಿ ಪೋರ್ಟಲ್ ಅನ್ನು ಇತ್ತೀಚೆಗೆ ಯಾವ ಅಪ್ಲಿಕೇಶನ್ ಒಂದಿಗೆ ಏಕೀಕರಿಸಲಾಗಿದೆ ಅಂತ ಕೇಳಿದ್ದೇನೆ ಸರ್. ಯಾವುದರೊಂದಿಗೆ ಏಕೀಕರಿಸಲಾಗಿದೆ? ಮೀನ್ಸ್ ಮರ್ಜ್ ಮಾಡಲಾಗಿದೆ ಅಂತ. ಯಾವುದ್ರ ಜೊತೆಗೆ ಸರ್? ಈ ಒಂದು ಉಮಾಂಗ್ ಆ್ಯಪ್ ಜೊತೆಗೆ. ಹೌದಾ? ಈ ಒಂದು ಉಮಾಂಗ್ ಆ್ಯಪ್ ಜೊತೆಗೆ ಇದನ್ನು ಮರ್ಜ್ ಮಾಡಲಾಗಿದೆ. ಓಕೆ. ಸೊ ನಿಮಗೆ ಇನ್ನೂ ಗೊತ್ತಿರಲಿ, ಈ ಉಮಾಂಗ್ ಆ್ಯಪ್ ಏನಿದೆ ಅಲ್ವಾ ಡಿಜಿಲಾಕರಲ್ಲಿದೆ ಆ್ಯಕ್ಚುಲಿ. ಓಕೆ. ಬಟ್ ಇಲ್ಲಿ ನಾವೇನಂತ ಹೇಳಿದ್ವಿ, ಸಂಪನ್ ಪಿಂಚಣಿ ಪೋರ್ಟಲ್ ಈ ಒಂದು ಉಮಾಂಗ್ ಆ್ಯಪಲ್ಲಿ ಕಂಡುಬರುತ್ತೆ ಅಂತ ಹೇಳಿದ್ವಿ. ಬಟ್ ನಿಮ್ಗೆ ಗೊತ್ತಿರಲಿ, ಈ ಒಂದು ಉಮಾಂಗ್ ಆ್ಯಪು ಸಹ ನಿಮಗೆ ಡಿಜಿಲಾಕರಲ್ಲೇ ಕಂಡುಬರುತ್ತೆ. ಓಕೆ. ಸೊ ಅದು ಸಹ ನೀವು ಮರಿಬಾರ್ದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಭಾರತವು ಗಡಿ ಮೇಲ್ವಿಚಾರಣೆಯನ್ನು ಬಲಪಡಿಸಲು 50ಕ್ಕೂ ಹೆಚ್ಚು ಕಣ್ಗಾವಲು ಉಪಗ್ರಹಗಳನ್ನು ಸ್ಪೈ ಸ್ಯಾಟಲೈಟ್ಗಳನ್ನು ಉಡಾವಣೆ ಮಾಡಲು ಯಾವ ಕಾರ್ಯಾಚರಣೆಯ ಅನುಭವಗಳಿಂದ ಪ್ರೇರಿತವಾಗಿದೆ ಅಂತ ಕೇಳಿದ್ದೇನೆ ಸರ್. ಯಾವ ಒಂದು ಕಾರ್ಯಾಚರಣೆ ಸರ್ ಇದು? ಯಾವ ಕಾರ್ಯಾಚರಣೆ ಅಂತಂದರೆ ಆಪರೇಷನ್ ಸಿಂಧೂರ ಅಂತ ಹೇಳಿದ್ವಿ. ಯಾವ ಒಂದು ದೇಶದ ವಿರುದ್ಧ ನಾವು ಆಪರೇಷನ್ ಸಿಂಧೂರ ಮಾಡಿದ್ವಿ ಸರ್? ಪಾಕಿಸ್ತಾನದ ವಿರುದ್ಧ ಅಲ್ವಾ? ಸೊ ಪಾಕಿಸ್ತಾನದ ವಿರುದ್ಧ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ನ್ಯೊಂಬಿಯೋ ಸೇಫ್ಟಿ ಇಂಡೆಕ್ಸ್ 2026ರ ಪ್ರಕಾರ ಭಾರತ ಅತ್ಯಂತ ಸುರಕ್ಷಿತ ನಗರ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ನಗರ ಯಾವುದು ಅಂತ ಕೇಳಿದ್ದೇನೆ. ಯಾವ ನಗರ ಸರ್ ಇದು ಅತ್ಯಂತ ಸುರಕ್ಷಿತವಾಗಿರ್ತಕ್ಕಂತಹ ಒಂದು ನಗರ? ಯಾವ ನಗರ?
ಇದು ನೆನ್ಪಿಟ್ಕೊಳ್ಬೇಕು ನೀವು, ಯಾಕೆಂದರೆ ನಮ್ಮ ಕರ್ನಾಟಕದ ನಗರ ಇದು. ಯಾವುದು ಸರ್? ಆಪ್ಷನ್ ಸಿ ಮೈಸೂರ? ಚಾನ್ಸೇ ಇಲ್ಲ. ಯಾವುದು ಅಂದರೆ ಈ ಒಂದು ಮಂಗಳೂರು ಅಂತ ಹೇಳ್ತೀವಿ ಸರ್. ಯಾವುದು? ಈ ಒಂದು ಮಂಗಳೂರು. ಓಕೆ. ಸೊ ಒಂದು ನಂಬಿಕೆಯೋ ಸೇಫ್ಟಿ ಇಂಡೆಕ್ಸ್ 2026 ಪ್ರಕಾರ ಭಾರತ ಅತ್ಯಂತ ಸುರಕ್ಷಿತ ನಗರ ಎಂಬ ಪಾತ್ರವಾಗಿರ್ತಕ್ಕಂಥ ನಗರ ಯಾವುದು ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ಮಂಗಳೂರು. ಓಕೆ. ಯಾವುದು ಅಂತ ಹೇಳ್ತೀವಿ? ಈ ಒಂದು ಮಂಗಳೂರು ಅಂತ ಹೇಳ್ತೀವಿ. ಸೊ ಹಾಗಾದರೆ ಮಂಗಳೂರು ಎಲ್ಲಿ ಕಂಡುಬರುತ್ತೆ ಸರ್? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಸೊ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಡ್ ಕ್ವಾರ್ಟರ್ ಯಾವುದು ಸರ್? ಮಂಗಳೂರೇ. ಓಕೆ, ಗೊತ್ತಿರಲಿ ನಿಮಗೆ. ಸೊ ಇವಾಗ ನೀವು ನೋಡಿ, ಕಲಬುರಗಿ ಅಂತಂದರೆ ಕಲಬುರಗಿ ಅನ್ನೋದು ಒಂದು ಊರು ಸಿಗುತ್ತೆ ನಿಮಗೆ. ಓಕೆ. ಬೀದರ್ ಅಂತಂದರೆ ಬೀದರ್ ಅನ್ನೋದು ಒಂದು ಊರು ಸಿಗುತ್ತೆ ನಿಮಗೆ. ಓಕೆ, ಸಿಟಿ ಸಿಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಸರ್ ವಿಜಯಪುರ, ಬಾಗಲಕೋಟೆ, ಗದಗ, ಬೆಳಗಾವಿ ಎಲ್ಲ ಸಿಗುತ್ತೆ ನಿಮಗೆ. ಬಟ್ ಯಾವ್ಯಾವ ಜಿಲ್ಲೆಗಳದ್ದು ಸಿಗಲ್ಲ ಗೊತ್ತಾ ನಿಮಗೆ? ಯಾವ್ಯಾವ್ದು ಸರ್? ಒಂದು ಉತ್ತರ ಕನ್ನಡ ಸರ್, ಸಿಗಲ್ಲ ಸರ್. ಆ್ಯಂಡ್ ಇನ್ನೊಂದು ಯಾವುದು ಸರ್? ಉತ್ತರ ಕನ್ನಡದ ಒಂದು ಹೆಡ್ ಕ್ವಾರ್ಟರ್ ಯಾವುದು ಸರ್? ಕಾರವಾರ ಅಂತ ಹೇಳ್ತೀವಿ. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ದಕ್ಷಿಣ ಕನ್ನಡ ಸರ್, ದಕ್ಷಿಣ ಕನ್ನಡದ ಒಂದು ಹೆಡ್ ಕ್ವಾರ್ಟರ್ ಯಾವುದು ಸರ್? ಮಂಗಳೂರು ಸರ್. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಯಾವುದು ಹೇಳ್ತೀವಿ ನಾವು? ಈ ಮಡಿಕೇರಿ. ಓಕೆ, ಮೀನ್ಸ್ ಕೊಡಗು ಅಂತ ಇಲ್ಲ ನಿಮಗೆ. ಕೊಡಗುದ ಒಂದು ಹೆಡ್ ಕ್ವಾರ್ಟರ್ ಯಾವುದು ಅಂದರೆ ಮಡಿಕೇರಿ. ಓಕೆ, ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಯಾವ್ದು ಹೇಳ್ತೀವಿ ನಾವು? ಮತ್ತೆ ಬೆಂಗಳೂರು ಗ್ರಾಮಾಂತರ. ಓಕೆ, ಬೆಂಗಳೂರು ಗ್ರಾಮಾಂತರದು ಸಹ ಹೌದು ನಿಮಗೆ, ಅದು ಸಹ ಹಾಗೇ ಇದೆ. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ವಿಜಯನಗರ ಒಂದು. ಓಕೆ, ವಿಜಯನಗರದು ಸಹ ವಿಜಯನಗರ ಅಂತ ಯಾವುದೂ ಸಹ ನಿಮಗೆ ಸಿಟಿ ಕಂಡುಬರುವುದಿಲ್ಲ. ಓಕೆ, ಇದು ಸಹ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಬರೆಯುವಾಗ ಕೇಳಿದ್ದಾನೆ ಇದನ್ನು ಆಲ್ರೆಡಿ ಒಂದು ಸರಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ರಾಷ್ಟ್ರೀಯ ಪ್ಯಾರಾ ಒಲಿಂಪಿಕ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ಪನ್ನು ಆಯೋಜಿಸಿರ್ತಕ್ಕಂಥ ರಾಜ್ಯ ಯಾವುದು ಅಂತ ಕೇಳಿದಾನೆ. ಓಕೆ, ಒಂದು ಪ್ಯಾರಾ ಒಲಿಂಪಿಕ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನ ಆಯೋಜನೆ ಮಾಡಿರ್ತಕ್ಕಂಥ ದೇಶ ಯಾವುದು, ರಾಜ್ಯ ಯಾವುದು ಅಂತ? ಯಾವ ರಾಜ್ಯ ಇದನ್ನು ಆಯೋಜನೆ ಮಾಡಿದೆ ಸರ್? ಯಾವ ರಾಜ್ಯ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್ ದ್ಯಾಟ್ ಈಸ್ ಈ ಉತ್ತರಾಖಂಡ್ ಅಂತ ಹೇಳ್ತೀವಿ ಸರ್. ಯಾವುದು? ಈ ಒಂದು ಉತ್ತರಾಖಂಡ್. ರಾಷ್ಟ್ರೀಯ ಪ್ಯಾರಾ ಒಲಿಂಪಿಕ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ಪನ್ನು ಆಯೋಜನೆ ಮಾಡಿರ್ತಕ್ಕಂಥ ಒಂದು ರಾಜ್ಯ ಯಾವುದು ಅಂತ ಕೇಳಿದ್ರೆ ಒಂದು ಉತ್ತರಾಖಂಡ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಆರಂಭಿಕ ಬಾಲ್ಯದ ಆರೈಕೆ ಮತ್ತು ಶಿಕ್ಷಣ ಬಲಪಡಿಸಲು ಮತ್ತು ಅಂಗನವಾಡಿ ಸೇವೆಗಳ ಜ್ಞಾನ ಹಂಚಿಕೆಗಾಗಿ ಯಾವ 2 ರಾಜ್ಯಗಳು ಒಪ್ಪಂದ ಮಾಡಿಕೊಂಡಿವೆ ಅಂತ ಕೇಳಿದ್ದೇನೆ ಸರ್. ಯಾವ ಒಂದು ರಾಜ್ಯಗಳು ಒಪ್ಪಂದ ಮಾಡಿಕೊಂಡಿವೆ ಸರ್? ಯಾವ್ಯಾವ ಅಂದರೆ ಒಂದು ಒಡಿಶಾ ಮತ್ತು ಮೇಘಾಲಯ ಅಂತ ಹೇಳ್ತೀವಿ ಸರ್. ಯಾವುದು? ಈ ಒಂದು ಒಡಿಶಾ ಮತ್ತು ಮೇಘಾಲಯ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸಂಶೋಧನಾ ಸಂಸ್ಕೃತಿಯನ್ನು ಉತ್ತೇಜಿಸಲು PhD ವಿದ್ವಾಂಸರಿಗೆ ಮಾಸಿಕ 25,000 ಆರ್ಥಿಕ ನೆರವು ಘೋಷಿಸಿದ ರಾಜ್ಯ ಯಾವುದು ಅಂತ ಕೇಳಿದ್ದಾನೆ. ಓಕೆ. ಸೊ PhD ಮಾಡಿರಿ, ತಲಾ 25,000 ಪಡೆಯಿರಿ ಸರ್. ಯಾವ ರಾಜ್ಯ ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ಅಸ್ಸಾಂ. ಓಕೆ, ಯಾವುದು? ಈ ಒಂದು ಅಸ್ಸಾಂ ಅಂತ ಹೇಳ್ತೀವಿ ಸರ್. ಸೊ ಇದು ಸಹ ಗೊತ್ತಿರಲಿ, ಇದನ್ನು ಸಹ ನಿಮಗೆ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಗುಡ್ಡಗಾಡು ಪ್ರದೇಶಗಳಲ್ಲಿ ಭೂಕುಸಿತ ಮತ್ತು ಭಾರೀ ಮಳೆಯನ್ನು ತಡೆದುಕೊಳ್ಳಬಲ್ಲ ರಸ್ತೆಗಳ ನಿರ್ಮಾಣಕ್ಕಾಗಿ ಇತ್ತೀಚೆಗೆ ಯಾವ ತ್ಯಾಜ್ಯ ಉತ್ಪನ್ನದ ತಂತ್ರಜ್ಞಾನವನ್ನು ಬಳಸಲಾಗುತ್ತದೆ ಅಂತ ಕೇಳಿದ್ದೇನೆ ಸರ್. ಯಾವ ಒಂದು ತಂತ್ರಜ್ಞಾನವನ್ನು ಬಳಸಲಾಗ್ತಾ ಇದೆ ಸರ್? ಯಾವುದು ಅಂತ ಕೇಳಿದ್ರೆ ಒಂದು ಸ್ಟೀಲ್ ಸ್ಲ್ಯಾಗ್ಗಳು ಅಂತ ಹೇಳ್ತೀವಿ ಸರ್. ಏನು? ಈ ಒಂದು ಸ್ಟೀಲ್ ಸ್ಲ್ಯಾಗ್ಗಳು ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಗಾಜಾ ಕದನ ವಿರಾಮ ಪ್ರಯತ್ನಗಳ ಮೇಲ್ವಿಚಾರಣೆಗಾಗಿ ಇಸ್ರೇಲ್ ಇತ್ತೀಚೆಗೆ ಯಾರ ನಾಯಕತ್ವದ ಪೀಸ್ ಕೌನ್ಸಿಲ್ ಉಪಕ್ರಮಕ್ಕೆ ಸೇರ್ಪಡೆಯಾಗಿದೆ ಅಂತ ಕೇಳಿದ್ದೇನೆ ಸರ್. ಯಾವುದು? ಈ ಒಂದು ಇಸ್ರೇಲ್ ಅನ್ನೋದು ಯಾವುದರ ಒಂದು ಯಾರ ಒಂದು ನಾಯಕತ್ವದ ಅಡಿಯಲ್ಲಿ ಪೀಸ್ ಕೌನ್ಸಿಲ್ಗೆ ಉಪಕ್ರಮಕ್ಕೆ ಸೇರ್ಪಡೆಯಾಗಿದೆ ಸರ್? ಯಾರದು ಅಂತ ಕೇಳಿದ್ರೆ ಈ ಒಂದು ಡೊನಾಲ್ಡ್ ಟ್ರಂಪ್ದು ಸರ್. ಬಟ್ ನಿಮ್ಗೆ ಗೊತ್ತಿರಲಿ, ಇದಕ್ಕೆ ಇಸ್ರೇಲ್ ಸೈನ್ ಮಾಡಿದೆ. ಓಕೆ. ಅಂದರೆ ನಮ್ಮ ಮಿತ್ರ ದೇಶ ಆಗಿರ್ತಕ್ಕಂಥ ಪಾಕಿಸ್ತಾನ. ಓಕೆ, ಪಾಕಿಸ್ತಾನ. ಸೊ ಇವರು ಸಹ ಸೈನ್ ಮಾಡಿದ್ದಾರೆ. ಬಟ್ ಇಂಡಿಯಾ ನಾಟ್ ಸೈನ್. ಇದು ಗೊತ್ತಿರಲಿ ನಿಮಗೆ. ಓಕೆ, ಇಂಡಿಯಾ ಸೈನ್ ಮಾಡಿಲ್ಲ. ಕೇಳ್ತಾನೆ ನಿಮಗೆ, ಇಂಡಿಯಾ ಯಾವಾಗ ಸೈನ್ ಮಾಡಿತು, ಯಾವ ವರ್ಷ ಅಂತ. ನನ್ ಆಫ್ ದಿ ಅಬೌವ್ ಕೊಟ್ಟರೆ ನನ್ ಆಫ್ ದಿ ಅಬೌವ್, ಮಾಡಿಲ್ಲ ಅಂತ ಕೊಟ್ಟರೆ ಮಾಡಿಲ್ಲ ಆಗ್ತದೆ ಅದಕ್ಕೆ ಆನ್ಸರ್. ಓಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, EV ಬ್ಯಾಟ್ರಿಗಳ ತಯಾರಿಕೆಗೆ ಬೇಕಾದ ನಿರ್ಣಾಯಕ ಖನಿಜಗಳ ಸಂಗ್ರಹಣೆಗಾಗಿ ಭಾರತವು ಇತ್ತೀಚೆಗೆ ಯಾವ ದೇಶದೊಂದಿಗೆ ಕಾರ್ಯತಂತ್ರದ ಒಪ್ಪಂದ ಮಾಡಿಕೊಂಡಿದೆ ಅಂತ ಕೇಳಿದ್ದೇನೆ ಸರ್. ಯಾವ ಒಂದು ದೇಶದ ಜೊತೆ ಸರ್? ದ್ಯಾಟ್ ದೇಶ ಈಸ್ ಈ ನಮೀಬಿಯಾ ಅಂತ ಹೇಳ್ತೀವಿ ಸರ್. ಯಾವುದು? ಈ ಒಂದು ನಮೀಬಿಯಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, RBI ಅನುಮೋದನೆಯೊಂದಿಗೆ HDFC ಬ್ಯಾಂಕಿನ ಪೂರ್ಣಾವಧಿ ನಿರ್ದೇಶಕರಾಗಿ ಯಾರು ಮರು ನೇಮಕಗೊಂಡಿದ್ದಾರೆ ಅಂತ ಕೇಳಿದ್ದಾರೆ ಸರ್. ಯಾರು ನೇಮಕಗೊಂಡಿದ್ದಾರೆ ಸರ್ ಹೋಲ್ ಟೈಮ್ ಡೈರೆಕ್ಟರ್ ಆಗಿ? ಯಾರು ಅಂತಂದರೆ ಈ ನಮ್ಮ ಕೈಜಾದ್ ಬರುಚಾ ಅವರು. ಓಕೆ, ಯಾರು ಅಂದರೆ ಈ ಒಂದು ಕೈಜಾದ್ ಬರುಚಾ ಅವರು ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಜೊಮ್ಯಾಟೊ ಮತ್ತು ಬ್ಲಿಂಕೆಟ್ನ ಯಾರು ಸರ್? ಇವರು ಮಾದರಿ ಸಂಸ್ಥೆಯಾದ ಎಟರ್ನಲ್ ಗ್ರೂಪ್ನ ನೂತನ CEO ಆಗಿ ಯಾರು ನೇಮಕಗೊಂಡಿದ್ದಾರೆ ಸರ್? ಹಳೆಯವರು ದೀಪೇಂದ್ರ ಗೋಯಲ್ ಅವರು ಇದ್ರು. ಇವಾಗ ಯಾರು ಅಂತಂದರೆ ಈ ಒಂದು ಅಲ್ಬಿಂದರ್ ಧಿಂಡ್ಸಾ ಅವರು ಆಗಿದ್ದಾರೆ. ಯಾರು ಅಂದರೆ ಈ ಒಂದು ಅಲ್ಬಿಂದರ್ ಧಿಂಡ್ಸಾ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ನಿರಂತರ ಗಾಯಗಳ ಕಾರಣದಿಂದಾಗಿ ಬ್ಯಾಡ್ಮಿಂಟನ್ ಕ್ರೀಡೆಯಿಂದ ನಿವೃತ್ತಿ ಘೋಷಿಸಿದ ಭಾರತದ ದಂತಕತೆ ಆಟಗಾರ್ತಿ ಯಾರು ಅಂತ ಕೇಳಿದೆ ಸರ್. ಯಾರು ಸರ್ ಇವರು? ಮೀನ್ಸ್ ಅವರ ಒಂದು ಗಾಯಗಳ ಕಾರಣಗಳಿಂದ ಅವರು ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಯಾರು ಸರ್ ಅವರು? ಯಾರು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್ ದ್ಯಾಟ್ ಈಸ್ ಅವರ್ ಸೈನಾ ನೆಹ್ವಾಲ್ ಅವರು. ಓಕೆ, ಸೊ ಸೈನಾ ನೆಹ್ವಾಲ್. ಓಕೆ, ಏನು? ಸೈನಾ ನೆಹ್ವಾಲ್ ಅವರು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಗಾರ್ಡಿಯನ್ ಇಂಡಿಯಾ
ಕಂಪನಿಯ ಹೊಸ ದೇಶದ ಮುಖ್ಯಸ್ಥರಾಗಿ ಕಂಟ್ರಿ ಹೆಡ್ ಆಗಿ ಯಾರು ಅಧಿಕಾರವಿಸಿಕೊಂಡಿದ್ದಾರೆ? ಓಕೆ, ಸೊ ದಿಸ್ ಇಸ್ ಯುವರ್ ಹೋಮ್ವರ್ಕ್ ಕ್ವಶನ್. ಸೊ ಈ ಹೋಮ್ವರ್ಕ್ ಕ್ವಶನ್ನ ಹೋಮ್ವರ್ಕ್ ಆಗಿ ತಗೊಳ್ಳಿ ಆ್ಯಂಡ್ ದೆನ್ ಇದಕ್ಕೆ ಆನ್ಸರ್ ನೀವು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ಯು ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಇಲ್ಲಿವರೆಗೂ ಯಾರು ಈ 2025 ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ನೋಡಿಲ್ಲ ಅಲ್ವಾ, ಪ್ಲೀಸ್ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸೊ ಇಂದು ನಿಮಗೆ ಮೀನ್ಸ್ ಇಂದಿನ ದಿನ ಇವತ್ತು ಸಾಯಂಕಾಲ ನಿಮಗೆ 4th ಪಾರ್ಟ್ ಅಪ್ಲೋಡ್ ಆಗುತ್ತೆ. ಓಕೆ, ಸೊ ಇಷ್ಟು ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೊ ಮಚ್.